ಹಾಯ್ ನಮಸ್ಕಾರ ನಮಸ್ತೆ ಸುಮಿನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಪ್ರಜ್ಞಾ ಒಡಿನಾಳ. ಕಿಲ್ಲಿ ಮೈದಾನ ಈಗ ಕಂಪ್ಲೀಟ್ ಆಗಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ ವಸ್ತುಗಳಿಂದ ಕಂಗೊಳಿಸ್ತಾ ಇದೆ. ನಮ್ಮ ಶೀಟ್ ಎಲೆಕ್ಟ್ರಾನಿಕ್ಸ್ ಈ ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮ್ಗೆಲ್ಲರಿಗೋಸ್ಕರ ಪ್ರೀತಿಯಿಂದ ಹೊತ್ತು ತರ್ತಾ ಇದೆ ದೀಪಾವಳಿಯ ಬಂಪರ್ ಆಫರ್. ಕಡಿಮೆ EMI, ಅದರ ಜೊತೆಗೆ ಕಡಿಮೆ ಬೆಲೆಗೆ ನಿಮಗೆ ಸಿಗ್ತಾ ಇದೆ ಇಲ್ಲಿ ಎಲೆಕ್ಟ್ರಾನಿಕ್ ಉತ್ಪನ್ನಗಳು. ಹೇಗಿದೆ, ಏನಿದೆ, ರೇಟ್ ಹೇಗಿದೆ, ಇವೆಲ್ಲವ ವಿಷಯವನ್ನ ನೀವು ತಿಳ್ಕೋಬೇಕು ಅಂದ್ರೆ ನನ್ನ ಈ ಕಂಪ್ಲೀಟ್ ಎಪಿಸೋಡ್ ಅನ್ನ ನೀವು ನೋಡಬೇಕು, ನಮ್ಮನ್ನ ಫಾಲೋ ಮಾಡಬೇಕು. ಈ ಥರದೊಂದು ಡಿಫ್ರೆಂಟ್ ಫೀಲ್ ಸಿಗ್ತಾ ಇರೋದು ಫಸ್ಟ್ ಟೈಮ್. ಅದು ಕೂಡ ಶೇಟ್ ಎಲೆಕ್ಟ್ರಾನಿಕ್ಸ್ನವರು ಮಾಡ್ತಾ ಇದ್ದಾರೆ ಈ ಒಂದು ಬೆನಿಫಿಟ್ ಅನ್ನ. ಯಾಕಪ್ಪ ಅಂದ್ರೆ ನಾವೀಗ ಏನಾದರೂ ಖರೀದಿ ಮಾಡಬೇಕು ಅಂತ ಶಾಪಿಗೆ ಹೋದ್ರೆ ಅಲ್ಲಿ 4-5 ಐಟಮ್ಸ್ ಹೊರಗಿರುತ್ತೆ ಅಷ್ಟೇ. ಉಳಿದದೆಲ್ಲವನ್ನ ನಾವು ಮತ್ತೆ ಕೇಳಿ ಪಡ್ಕೋಬೇಕಾಗುತ್ತೆ ಅಥವಾ ಆ ಸಂಸ್ಥೆಯ ಸಿಬ್ಬಂದಿಯವರು ನಮಗೆ ತೋರಿಸ್ಬೇಕಾಗುತ್ತೆ. ಆದರೆ ಇಲ್ಲಿ ಹಾಗಲ್ಲ. ನಿಮಗೆ ಯಾವ ರೀತಿಯ ಐಟಮ್ ಬೇಕು, ಯಾವ ಎಲೆಕ್ಟ್ರಾನಿಕ್ಸ್ ಥಿಂಗ್ ಬೇಕು, ಯಾವ ಫರ್ನಿಚರ್ ಬೇಕು ಅನ್ನೋದನ್ನ ನೀವೇ ಚೂಸ್ ಮಾಡ್ತೀರಾ. ಅದರ ಮೇಲೆ ರೇಟ್ ಅನ್ನ ಕೂಡ ಬರ್ದಿರ್ತಾರೆ ವಿತ್ ಡಿಸ್ಕೌಂಟ್ ಪ್ರೈಸ್ ಅನ್ನ ಕೂಡ. ಸೊ ನಿಮ್ಮ ಇಷ್ಟದ ಆಯ್ಕೆ ಈಗ ನಿಮ್ಮಿಷ್ಟವೇ ಆಗಿರುತ್ತೆ. ಮೇಲಿನ ಖರೀದಿ ಮಾಡಿದ್ರೆ ನೀವು ಈಗ ಇಲ್ಲಿರುವಂತಹ ಈ ಕೂಪನ್ಗಳನ್ನು ಪಿಕ್ ಮಾಡಿ ಅದೃಷ್ಟವಂತರಿಗೆ ಸಿಗುತ್ತೆ ಒಂದೊಳ್ಳೆ ಬಂಪರ್ ಬಹುಮಾನ. ಶೇಟ್ ಎಲೆಕ್ಟ್ರಾನಿಕ್ಸ್ ಇಷ್ಟು ವರ್ಷ ಸಂಸ್ಥೆಯ ಒಳಗಿದ್ಕೊಂಡು ಕಾರ್ಯನಿರ್ವಹಿಸ್ತಾ ಇತ್ತು. ಇದನ್ನ ಕಿಲ್ಲೆ ಮೈದಾನಕ್ಕೆ ಬಂದಿರುವಂಥದ್ದು. ಇದೊಂದು ಫಸ್ಟ್ ಟೈಮ್, ಯಾರೂ ಈ ಥರ ಮಾಡಲಿಲ್ಲ. ಸೊ ಫಸ್ಟ್ ಟೈಮ್ ನಿಮಗೆ ಹೇಗೆ ಯೋಚನೆ ಬಂತು ಅಂತ? ಫಸ್ಟ್ ಆಫ್ ಆಲ್ ಒಂದು ದೀಪಾವಳಿ ಅಂದರೆ ಒಂದು ಫೆಸ್ಟಿವಲ್. ಸೊ ಫೆಸ್ಟಿವಲ್ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅಂತೇಳಿ. ಮತ್ತು ಎರಡನೇದಾಗಿ ನಮ್ಮ ಶಾಪ್ ಈಗ ಏನಿದೆ ನಮ್ಮ ಪುತ್ತೂರು ಸೆಂಟರಲ್ಲಿ ಅದು 2500 ಸ್ಕ್ವೇರ್ ಫೀಟ್ ಇದೆ. ಸೊ ಅಲ್ಲಿ ನಾವು ಮ್ಯಾಕ್ಸಿಮಮ್ ಒಂದು 15 ಸಿಂಗಲ್ ಡೋರು, ಒಂದು 10 ಡಬಲ್ ಡೋರು, ಒಂದು 25 ಫ್ರೀ TVs ಹಾಗೆ ನಾವು ಇಡ್ತಿದ್ದೆವು. ಯಾಕಂದರೆ ನಮ್ಮ ಹತ್ರ ಸ್ಪೇಸಿದ್ದು ಅಭಾವ ಇತ್ತು. ಸೊ ನನಗೊಂದು ಪ್ಲ್ಯಾನ್ ಬಂತು, ಯಾಕೆ ನಾನು ಕಸ್ಟಮರ್ಸಿಗೆ ಸಿಲೆಕ್ಷನ್ಗೆ ತುಂಬ ಐಟಮ್ಸ್ ಇಡಬಾರ್ದು. ಸೊ ಆ ಕಸ್ಟಮರ್ಸಿಗೆ ಆಗ ತುಂಬ ಸಿಲೆಕ್ಷನ್ಗೆ ತುಂಬ ಆಪ್ಷನ್ ಸಿಗ್ತದೆ. ಮತ್ತು ಒಂದು ಮೇಳ ಅಂತ ಹೇಳಿದರೆ ಒಂದು ದೀಪಾವಳಿ ಹಬ್ಬ, ಸೊ ಮೇಳ ಟೈಪ್ ಒಂದು ಹೊರಗಿನ ಪ್ಲೇಸ್ನಲ್ಲಿ ಒಂದು ಗ್ರೌಂಡ್ ಓಪನ್ ಸ್ಪೇಸ್. ಸೊ ಆ ಥರ ಈ ಥರ ಒಂದು ಮಾಡುವ ಅಂಥೇಳಿ ಒಂದು ಐಡಿಯಾ ಬಂತು ಅಷ್ಟೇ. ಓಕೆ, ಇಷ್ಟು ಕಡಿಮೆಲಿ ನಾನು ನೋಡ್ತಾ ಇದ್ದೀನಿ ವಾಷಿಂಗ್ ಮೆಷಿನ್ ಎಲ್ಲ ಸಿಕ್ಕಾಪಟ್ಟೆ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಸಿಗ್ತಾ ಇರುವಂಥದ್ದು. ಇದೆಲ್ಲ ಇಲ್ಲಿ ಮಾತ್ರ ಸಿಗ್ತಾ ಇರೋವಂಥದ್ದು ಅಂತ ನಮಗೂ ಕೂಡ ಅನ್ನಿಸ್ತಾ ಇದೆ, ಎಲ್ಲ ಲೈವ್ ಆಗಿ ನೋಡ್ತಾ ಇರೋದ್ರಿಂದಾಗಿ. ತಾವೇನು ಹೇಳ್ತೀರಾ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ? ಅಂದರೆ ಆ್ಯಕ್ಚುಲಿ ನಾವೀಗ ಬೆಲೆ ಕಡಿಮೆ ಅಂದರೆ ನಾವು ಕ್ವಾಲಿಟಿಯಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡೋದಿಲ್ಲ. ಸೊ ನಾನೊಂದು ಟೆಕ್ನಿಕಲ್ ಫೀಲ್ಡ್ನಿಂದ ಬಂದವನು. ಯಾಕಂದರೆ ನಾನು ಖಾಲಿ ಸೇಲ್ಸ್ ಅಂತ ಹೇಳಿ ಅಲ್ಲ, ಯಾಕಂದರೆ ನಾನು ಮೊದಲು ಟೆಕ್ನಿಷಿಯನ್ ಆಗಿದ್ದೆ. ಯಾವುದು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ನಾನು ರಿಪೇರ್ ಮಾಡ್ತಿದ್ದೆ, ನನಗೆ ಗೊತ್ತಿದೆ. ಸೊ ನಾವು ಯಾವುದೇ ಪ್ರಾಡಕ್ಟನ್ನು ಹಾಕೋದಿದ್ರೆ ಅದರ ಕ್ವಾಲಿಟಿಯನ್ನು ನಾವು ಯಾವಾಗಲೂ ಕಾಂಪ್ರಮೈಸ್ ಮಾಡೋದಿಲ್ಲ. ಸೊ ಕೆಲವೆಲ್ಲ ಐಟಮ್ಸ್ ಚೆನ್ನಾಗಿರ್ತದೆ, ಅದರ ಬೆಲೆ ಕಮ್ಮಿ ಇರ್ತದೆ. ಹಾಗಂತೇಳಿ ಅದರ ಕ್ವಾಲಿಟಿ ಗುಣಮಟ್ಟ ಕಮ್ಮಿ ಇರ್ತದೆ ಅಂತ ಹೇಳಿ ಅಲ್ಲ. ಸೊ ಅಂಥ ಐಟಮ್ಗಳನ್ನು ನಾವು ಈ ಸರ್ತಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೇವೆ. ಯಾಕಂದರೆ ಅದರದ್ದು ಸರ್ವಿಸ್ ಬೇಸ್ ಇದೆ, ಅವ್ರದ್ದು ಸರ್ವಿಸ್ ಅವರದ್ದು ಬ್ಯಾಕ್ ಸೈಡ್ ಇದೆ. ಸೊ ಬ್ಯಾಕ್ ಹ್ಯಾಂಡಲ್ಲಿ ಸರ್ವಿಸ್ ಚೆನ್ನಾಗಿದೆ ಅಂತ ಹೇಳಿ ನಾವು ಅಂಥ ಪ್ರಾಡಕ್ಟನ್ನು ಪ್ರಮೋಟ್ ಮಾಡ್ತೇವೆ. ಬಟ್ ಅದು ಚೆನ್ನಾಗಿದೆ, ನಾವು ನೋಡಿದ್ದೇವೆ. ಹಾಗೆ ಅಂತೇಳಿ ನಮ್ಮ ಹತ್ರ ಈಗ 9,000ದ್ದು 8,900ದ್ದು ವಾಷಿಂಗ್ ಮಿಷನ್ ಇದೆ. ಹಾಗೆ ನಮ್ಮ ಹತ್ರ ಹೈ ಎಂಡ್ ಅಂದರೆ 60,000ದ್ದು ಇದೆ. ಸೊ TVಯಲ್ಲಿ ಸಹ ಅಷ್ಟೇ 7,900ದ್ದು TV ಇದೆ. ಹೈ ಎಂಡ್ ಅಂತ ಹೇಳಿದರೆ 1.5 ಲಕ್ಷದ್ದು ಇದೆ. ಫ್ರಿಜ್ಜಲ್ಲಿ ಸಹ ಅಷ್ಟೇ 12,000ದ್ದು ಫ್ರಿಜ್ ಇದೆ, 1.5 ಲಕ್ಷ 1.25 ಲಕ್ಷದ್ದು ಫ್ರಿಜ್ಜು ಇದೆ. ಸೊ ನಾನು ಆಗಲೇ ಗ್ರಾಹಕರಿಗೆ ಹೇಳಿದೆ, ಇಷ್ಟೆಲ್ಲ ಐಟಮ್ಸ್ಗಳನ್ನು ಬೈ ಮಾಡೋದ್ರ ಜೊತೆಗೆ ನಿಮಗೆ ಗಿಫ್ಟ್ ಕೂಡ ಸಿಗುತ್ತೆ ಅಂತ. ಯಾವ ಥರದ ಗಿಫ್ಟ್ಗಳು ಸಿಗುತ್ತೆ?
ಗಿಫ್ಟ್ ಅಂದರೆ ಒಂದೊಂದು ಪ್ರಾಡಕ್ಟಿಗೆ ಒಂದೊಂದು ಗಿಫ್ಟ್ ಥರ ಇದೆ. ಈಗ ಕೆಲವುದಕ್ಕೆ ಈಗ ನಾವು ಬ್ಲೂಟೂತ್ ಸ್ಪೀಕರ್ ಕೊಡ್ತಾ ಇದ್ದೇವೆ, ಯಾಕಂದರೆ ಅದೀಗ ಟ್ರೆಂಡಿಂಗಲ್ಲಿದೆ. ಈಗ ಮಕ್ಕಳಿಗೆ ಯಂಗ್ಸ್ಟರ್ಸ್ ಎಲ್ಲ ಇರ್ತಾರೆ, ಸೊ ಅವರಿಗೆ ಬ್ಲೂಟೂತ್ ಸ್ಪೀಕರ್ ತುಂಬ ಯೂಸ್ಫುಲ್ ಆಗ್ತದೆ. ಮತ್ತು ನಾವು ತವ ಇಟ್ಟಿದ್ದೇವೆ. ತವದಲ್ಲಿ ಸಹ ನಾವು ದಪ್ಪದು 5mm 4mm ಥಿಕ್ನೆಸ್ ಇದು ಇಟ್ಟಿದ್ದೇವೆ. ಈಗ ನಾರ್ಮಲಿ ತವ ಅಂದರೆ ಈಗ ಕೆಲವರು ಹೇಳ್ತಾರೆ ನಮ್ಮ ಹತ್ರ ಇದೆ ಆ ಥರ ಹೇಳ್ತಾರೆ. ಸೊ ನಾವು ಅದಕ್ಕೆ ಈ ಸರ್ತಿ ಏನು ಮಾಡಿದ್ರೆ ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ದಪ್ಪದು ತವ ಇಟ್ಟಿದ್ದೇವೆ. ಮತ್ತು ಕೆಲವು ಪರ್ಚೇಸಿಗೆ ನಾವು ಕುಕ್ಕರ್ಸ್ ಕೊಡ್ತಾ ಇದ್ದೇವೆ. ಮತ್ತು ಈಗ ಒಂದು ಮಲ್ಟಿಪಲ್ ಪ್ರಾಡಕ್ಟ್, ಈಗ 2 ಪ್ರಾಡಕ್ಟ್ಸ್ ಅಥವಾ 3 ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡಿದವರಿಗೆ ನಾವು ಏರ್ ಕೂಲರ್ ಸಹ ಫ್ರೀ ಕೊಡ್ತಾ ಇದ್ದೇವೆ. ಮತ್ತು ಈಗ 2 ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಮಾಡಿದವರಿಗೆ ಮಿಕ್ಸಿ ಸಹ ಫ್ರೀ ಕೊಡ್ತಾ ಇದ್ದೇವೆ. ಮತ್ತು ಓವರಾಲ್ ನಾವು ಪ್ರತಿಯೊಂದು ಪರ್ಚೇಸಿಗೆ ಸಹ ನಾವು ಗಿಫ್ಟ್ ಕೊಡ್ತಾ ಇದ್ದೇವೆ. ಸೊ ಈಗ ಗ್ರಾಹಕರಿಗೆ EMI ಫೆಸಿಲಿಟಿ ಅಂತ EMI ಕೌಂಟರ್ ಕೂಡ ಇದೆ ಸರ್. ಹೇಗೆ EMI 0% ಬಡ್ಡಿ ದರ ಇರುತ್ತಾ? ಡೌನ್ ಪೇಮೆಂಟ್ ಹೇಗಿರುತ್ತೆ? ನಮ್ಮ ಹತ್ರ ಅದೇ EMI ಕೌಂಟರ್ ನಾವು 2 ಕೌಂಟರ್ ಬಜಾಜ್ನಲ್ಲಿ ಇಟ್ಟಿದ್ದೇವೆ, ಹಾಗೆ HDB ಇಟ್ಟಿದ್ದೇವೆ. ಸೊ EMIಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ EMIಯಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಅಂದರೆ ಈಗ 0% ಬಡ್ಡಿ ದರದಲ್ಲೂ ಇದೆ, ಮತ್ತು 0 ಡೌನ್ ಪೇಮೆಂಟ್ ಹಾಕೊಂಡು, ಅಂದರೆ ಡೌನ್ ಪೇಮೆಂಟ್ ಹಾಕದೆ ಫುಲ್ ಲೋನ್, ಅಂದರೆ 100% ಲೋನ್ ಆಗುವ ಥರ. ಯಾವುದಾದ್ರೂ ಈಗ ಐಟಮ್ ತೊಗೊಂಡ್ರೆ, ಒಂದು ಯಾವುದೇ ಮೊತ್ತದ ಐಟಮ್ ತೊಗೊಂಡ್ರು ಸಹ ಪರ್ಚೇಸ್ ಮಾಡಿದರೆ ಸೊ ಫುಲ್ ಲೋನ್ ಆಗ್ತದೆ. ಏನು ಡೌನ್ ಪೇಮೆಂಟ್ ಅವ್ರು ಹಾಕಬೇಕಂತಿಲ್ಲ. ಈಗ ಗ್ರಾಹಕರು ಒಂದಷ್ಟು ಪ್ರಾಡಕ್ಟ್ಗಳನ್ನು ಬೈ ಮಾಡಿದ್ರು ಅಂತ ಅಂದ್ಕೊಳ್ಳೋಣ, ಅದರ ಇನ್ಸ್ಟಾಲೇಷನ್ ಮತ್ತು ಡೆಲಿವರಿ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ? ಇಲ್ಲ, ನಮ್ಮದು ಮ್ಯಾಕ್ಸಿಮಮ್ ಡೆಲಿವರಿ ನಾವು ಅವತ್ತೇ ಮಾಡ್ತೇವೆ. ಕೆಲವೊಮ್ಮೆ ಕಸ್ಟಮರ್ ಅಂದರೆ ಅವತ್ತೇ ಕೇಳ್ತಾರೆ ಹಬ್ಬದ ದಿವಸ. ಸೊ ನಮ್ಮದು ಇದು ಡೆಲಿವರಿ ಹೇಗಿರುತ್ತೆ ಅಂದರೆ ಲೇಟ್ ನೈಟ್ ಆದರೂ ಸಹ ನಾವು ಕಸ್ಟಮರಿಗೆ ಓಕೆ ಅಂತ ಹೇಳಿದರೆ ಅವತ್ತೇ ನಾವು ಮ್ಯಾಕ್ಸಿಮಮ್ ಡೆಲಿವರಿ ನಾವು ಅವತ್ತೇ ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಇನ್ಸ್ಟಾಲೇಷನ್ ಸಹ ಅಷ್ಟೇ, ನಾವು ಮ್ಯಾಕ್ಸಿಮಮ್ ಅವತ್ತೇ, ಈಗ ಟಿ ವಿ ಎಲ್ಲ ಇನ್ಸ್ಟಾಲೇಷನ್ ಇದ್ದರೆ ಅವತ್ತೇ ಮಾಡಿಕೊಡ್ತೇವೆ. 0% ಬಡ್ಡಿ ದರದಲ್ಲಿ ಕಡಿಮೆ ಕಂತನ್ನ ಪಾವತಿಸ್ತಾ ಹಾಗೆ ಕಡಿಮೆ ಬೆಲೆಯಲ್ಲಿ ನೀವು ಈ ಎಲ್ಲ ರೀತಿಯ ಉತ್ಪನ್ನಗಳನ್ನು ಮನೆಗೆ ತೆಗೆದುಕೊಂಡು ಹೋಗೋ ಚಾನ್ಸ್ ಇದೆ. ಅಷ್ಟೇ ಅಲ್ಲ, ನೀವೇನಾದರೂ 2000ಕ್ಕಿಂತ ಹೆಚ್ಚಾಗಿರುವಂತಹ ಐಟಮ್ಸ್ಗಳನ್ನು ಬೈ ಮಾಡಿದ್ರೆ ನಿಮ್ಗೊಂದು ಕೂಪನ್ ಸಿಗುತ್ತೆ. ಅದರಲ್ಲೇನಾದರೂ ಗೆದ್ರೆ ಸಾಕಷ್ಟು ಗಿಫ್ಟ್ಗಳನ್ನ ನಿಮ್ಮದಾಗಿಸ್ಕೊಳ್ಬಹುದು. ಅಷ್ಟೇ ಅಲ್ಲ, ನೀವು ಖರೀದಿ ಮಾಡುವಂತಹ ಪ್ರಾಡಕ್ಟ್ಸ್ ಮೇಲೆ ಕೂಡ ಈಗ ಉಚಿತವಾಗಿ ಏನಾದ್ರೂ ಗಿಫ್ಟ್ ನಿಮ್ಮ ಪಾಲಿಗೆ ಸಿಗುತ್ತೆ. ಮತ್ತೆ ಆಗ್ತಡ ಈ ದೀಪಾವಳಿ ಹಬ್ಬವನ್ನ ಒಂದಷ್ಟು ಹೊಸ ಉತ್ಪನ್ನಗಳ, ಹೊಸ ವಸ್ತುಗಳ ಖರೀದಿ ಜೊತೆಗೆ ಸಂಭ್ರಮದಿಂದ ನೀವು ಸೆಲೆಬ್ರೇಟ್ ಮಾಡಿ ನಮ್ಮ ಶೇಟ್ ಎಲೆಕ್ಟ್ರಾನಿಕ್ಸ್ ಜೊತೆಗೆ.